ಕಳೆದ 10 ವರ್ಷಗಳಿಂದ ಬಸ್ ಸೌಲಭ್ಯವಿಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಂತ ಗ್ರಾಮಕ್ಕೆ ಕೊನೆಗೂ ಬಸ್ ಭಾಗ್ಯ ಸಿಕ್ಕಿದೆ. ನ್ಯೂಸ್ 18 ವರದಿ ಬಳಿಕ ದಶಕದ ಕನಸು ನನಸಾಗಿದೆ. ಗ್ರಾಮಸ್ಥರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 20 ವರ್ಷದಿಂದ ಬಸ್ಗಳು ಇರಲಿಲ್ಲ. ಪ್ರತಿಯೊಬ್ಬರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಪ್ಪ ಅಂದ್ರೂ ಕೂಡ ನಮಗೆ ಬಹಳ ಸಮಸ್ಯೆ ಇತ್ತು. ನ್ಯೂಸ್ 18 ಕನ್ನಡದವರು ಒಂದ್ಸಲ ಈ ವರದಿ ಮಾಡ್ತು. ದಶಕದ ಬಳಿಕ ಗ್ರಾಮಕ್ಕೆ ಸಿಕ್ತು ಬಸ್ ಭಾಗ್ಯ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಜಗತ್ತು ಅದೆಷ್ಟೇ ಮುಂದುವರೆದರೂ ಕರುನಾಡಲ್ಲಿ ಕೆಲ ಗ್ರಾಮಗಳ ಸ್ಥಿತಿ ಮಾತ್ರ ಬದಲಾಗ್ತಿಲ್ಲ. ಕುಡಿಯಲು ನೀರು ಸಿಗಲ್ಲ, ಓಡಾಡುವುದಕ್ಕೆ ಬಸ್ ಇರಲ್ಲ, ಸರಿಯಾಗಿ ಕರೆಂಟ್ ಕೂಡ ಬರಲ್ಲ. ಅಂಥದ್ದೇ ನತದೃಷ್ಟ ಗ್ರಾಮ ಈ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಡ್ಡೇರಹಳ್ಳಿ. ಕಳೆದ 10 ವರ್ಷಗಳಿಂದ ಈ ಊರಿಗೆ ಸಾರಿಗೆ ಸೌಲಭ್ಯ ಇರಲಿಲ್ಲ. ಪ್ರತಿದಿನ ನಡೆದು ಹೋಗುವ ಪರಿಸ್ಥಿತಿ ಇತ್ತು. ಸ್ಕೂಲ್ಗೆ ಹೋಗಬೇಕು ಅಂದ್ರೆ ಮಕ್ಕಳು ಪರದಾಡ್ತಿದ್ರು. ಅದೆಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ. ಆಗ ಈ ಗ್ರಾಮಸ್ಥರ ಧ್ವನಿಯಾಗಿದ್ದೆ ನಿಮ್ಮ ನ್ಯೂಸ್ 18. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಬಸ್ ಯಾಕೆ ಇವ್ರು ಬಿಡ್ತಾ ಇಲ್ಲ? ಎಲೆಕ್ಷನ್ ಮೂಮೆಂಟ್ನಲ್ಲಿ ಶಾಸಕರು ಬರ್ತಾರೆ ನಮ್ಮೂರಿಗೆಲ್ಲರೂ. ಈಗ ನಮಗೆ ಓಟ್ ಹಾಕೋದು ನಿನಗೆ ಓಟ್ ಹಾಕಂತ ಬರ್ತಾರೆ. ಆದ್ರೆ ಬಂದಂತಾರೆ ಇನ್ನು 15 ದಿವಸದಲ್ಲೇ ಪಕ್ಕ ಬರ್ತಾರೆ ಅಂತಂದೇಳಿ ನಮ್ಮೂರು ಮೆಂಬರ್ಗಳು ಕೂಡ ಸತ್ಯ ಹೇಳಿ ಬರ್ತಾರೆ. ಎಷ್ಟೊತ್ತಿಗೆ ಹೋಗ್ತೀರಾ? ಬೆಳಿಗ್ಗೆ ಊರು ಎಷ್ಟೊತ್ತಿಗೆ ಬಿಡ್ತೀಯ ನೀನು? ಊರು 7 ಗಂಟೆ. 7 ಗಂಟೆಗೆ. ಸ್ಕೂಲ್ಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀಯ? ವಡ್ಡೇರಹಳ್ಳಿ ಗ್ರಾಮಸ್ಥರು ಬಸ್ ಹತ್ತಬೇಕು ಅಂದ್ರೆ 4-5 ಕಿಲೋಮೀಟರ್ ನಡೆಯಲೇಬೇಕಿತ್ತು. ಹೀಗಾಗಿ ಸ್ಕೂಲ್ ಕಾಲೇಜ್ಗಳಿಗೆ ಹೋಗುವುದಕ್ಕೆ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ರು. ಬಸ್ ಬಿಡಿ ಸಾರ್ ಅಂತ ದಶಕಗಳ ಕಾಲ ಗ್ರಾಮಸ್ಥರು ಅಲೆದಾಡಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆಗ ನಿಮ್ಮ ನ್ಯೂಸ್ 18 ಅಖಾಡಕ್ಕಿಳಿದಿತ್ತು. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ನ್ಯೂಸ್ 18 ಸುದ್ದಿ ಸದ್ದು ಮಾಡುತ್ತಿದ್ದದ್ದೇ ತಡ ಸಮಾಜ ಸೇವಕ ಡಾಕ್ಟರ್ ಜಯಣ್ಣ ಕಂಚಿಕೆರೆ ಕೈಜೋಡಿಸಿದ್ರು. ಗ್ರಾಮಸ್ಥರ ಪರವಾಗಿ ಬಸ್ ಸೇವೆ ಆರಂಭಿಸುವಂತೆ ಹೋರಾಟ ನಡೆಸಿದ್ರು. ಯಾವಾಗ ಹೋರಾಟ ಜೋರಾಯಿತೋ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಡ್ಡೇರಹಳ್ಳಿ, ಸಿಂಗ್ರಿಹಳ್ಳಿ, ಬಿಕ್ಕಿಕಟ್ಟೆ, ಹೊನ್ನೇನಹಳ್ಳಿ ಮಾರ್ಗವಾಗಿ ಗ್ರಾಮಕ್ಕೆ ಬಸ್ ಸೇವೆ ಆರಂಭಿಸಿದೆ. ವಡೇರಹಳ್ಳಿ ಗ್ರಾಮ, ಬಿಕ್ಕಿಕಟ್ಟಿ ಗ್ರಾಮ, ಕೊರಚಿರೆಟ್ಟಿ ಗ್ರಾಮ, ಈ ಹಳ್ಳಿಗಳಿಗೆ ಒಂದು 20 ವರ್ಷದಿಂದ ಬಸ್ಗಳು ಇರಲಿಲ್ಲ. ನ್ಯೂಸ್ 18 ಕನ್ನಡ ಅವರು ಸೆಪ್ಟೆಂಬರ್ 27, 2025 ವರದಿ ಮಾಡಿದರು. ನಾನು ಆ ಟೈಮ್ನಲ್ಲಿ ನೋಡಿದೆ. ತಕ್ಷಣವಾಗಿ ಅದೇ ರಾತ್ರಿನೇ ಲೆಟರ್ ಬರೆದು ರೂಟ್ ಎಲ್ಲ ಹಾಕಬೇಕು, ಹೊಸ ರೂಟ್ ಇದು, ಹೊಸ ಪ್ರೈಸ್ ಎಲ್ಲ ಫಿಕ್ಸ್ ಮಾಡಬೇಕು, ಅಡೆತಡೆಗಳನ್ನು ನಿವಾರಿಸಿ ಇದು ಬಸ್ಸನ್ನು ಈ ದಿನದಿಂದ ಬಿಟ್ಟಿರುತ್ತಾರೆ. ದಶಕಗಳ ಕನಸು ನನಸಾಗ್ತಿದ್ದಂತೆ ಗ್ರಾಮಸ್ಥರ ಸಂತಸ ಮುಗಿಲು ಮುಟ್ಟಿತ್ತು. ಬಸ್ಗೆ ಬಾಳೆಕಂಬ ಹಾಗೂ ಹೂವುಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿದ್ರು. ಹರಪನಹಳ್ಳಿ ಘಟಕದ ಸಿಬ್ಬಂದಿಗೆ ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇನ್ನು ನ್ಯೂಸ್ 18 ಕಾರ್ಯಕ್ಕೆ ಇಡೀ ಊರೇ ಧನ್ಯವಾದ ಅರ್ಪಿಸಿದೆ. ಅವಾಗಿನಿಂದ ನಾವು ಈ ಕಷ್ಟ ಅನುಭವಿಸ್ತಾನೆ ಬಂದಾದವಿ. ಈಗ ನಾವು ಅನುಭವಿಸಿದ್ದೀವಿ, ನಮ್ಮ ಮಕ್ಕಳು ಕೂಡ ಅನುಭವಿಸ್ತಾ ಇದ್ದಾರೆ. ಆದರೆ ಮತ್ತು ನಮ್ಮ ವಯಸ್ಸಾದಂಥ ಯಜಮಾನರು ಅವರು ಕೂಡ ಪ್ರತಿಯೊಬ್ಬರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಪ್ಪ ಅಂದ್ರೂ ಕೂಡ ನಮಗೆ ಭಾಳ ಸಮಸ್ಯೆ ಇತ್ತು. ಈಗ 1 ವರ್ಷದಿಂದ ನ್ಯೂಸ್ 18 ಅವರು ಬಂದು ನಮಗೆ ಈ ಸಹಕಾರ ಕೊಟ್ಟಿದ್ದರಿಂದ ಸುಮಾರು 10-15 ವರ್ಷಗಳ ಕಾಲದಿಂದ ಈ ರೂಟಿಗೆ ಬಸ್ ಇರಲಿಲ್ಲ. ಎಷ್ಟೋ ಜನ ಶಾಲೆಯ ಮಕ್ಕಳು ಶಾಲೆ ಬಿಟ್ಟಿದ್ರು. ಕೆಲವು ಹೆಣ್ಮಕ್ಳು ಅಲ್ಲಿ ಇಲ್ಲಿ ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಭಾರಿ ಅವರಿಗೆ ಸಮಸ್ಯೆ ಆಗ್ತಿತ್ತು. ಈ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಸಿಕ್ಕಿದೆ. ಹಂಗಾಗ್ಬಿಟ್ಟು ಈ ಶಾಲೆ ಬಿಟ್ಟಂಥ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಈ ಬಸ್ಸಿನ ವ್ಯವಸ್ಥೆಯನ್ನು ಎಲ್ಲ ಸದುಪಯೋಗ ಪಡಿಸಬೇಕು. ಜೊತೆಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮದ ಹಿರಿಯರಿಗೂ ಮುಖಂಡರಿಗೂ ನ್ಯೂಸ್ 18 ವಾಹಿನಿಯವರಿಗೂ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ.